ಸ್ವಾಮಿಯೇ ಹೂವಿನಂಥ ಮನಸ್ಸಿನ ಮುದ್ದು ಮಣಿಕಂಠನ ಸನ್ನಿಧಾನದಲ್ಲಿ ಹೂಗಳನ್ನು ಕಟ್ಟಿ ಪುಷ್ಪಾಭಿಷೇಕದ ಸೇವೆಯನ್ನು ನಿರ್ವಹಿಸುವಂತಹ ರಾಯಚೂರಿನ ಶ್ರೀಯುತ ಸುರೇಶ್ ಗುರುಸ್ವಾಮಿಗಳು ಶಬರಿಮಲೆಯ ಆ ಒಂದು ಮೊದಲ ದಿನ ಅಂದರೆ ಮಂಡಲ ದಿನದ ಪೂಜೆ ನಾಳೆಯಿಂದ ಪ್ರಾರಂಭವಾಗುತ್ತೆ. ಇಂದು ಮಂಡಲ ಪೂಜೆಯ ಆ ಒಂದು ಮಹೋನ್ನತವಾದ ದೈವಿಕ ದಿನಗಳಿಗಾಗಿ ಸನ್ನಿಧಾನವನ್ನು ತೆರೆಯುವ ಆ ದಿನದಂದು ಪಂಪಾ ತೀರದಿಂದ ನೇರವಾದ ವಿವರಣೆಯನ್ನು ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗೆ ನೀಡಿದ್ದಾರೆ. ತಾವೀಗ ಗಮನಿಸುತ್ತಿರುವ ದೃಶ್ಯಗಳು ಶಬರಿಮಲೆಯ ಸನ್ನಿಧಾನ ಹಾಗೂ ಮಣಿಮಂಟಪದ ಸುತ್ತಮುತ್ತ ಆ ಭಗವಂತನ ಆ ಒಂದು ಸನ್ನಿಧಾನದ ಸುತ್ತಮುತ್ತ ಹೂಗಳಿಂದ ಅಲಂಕರಿಸುತ್ತಿರುವಂತಹ ಶ್ರೀಯುತ ಗುರುಸ್ವಾಮಿಗಳಾದಂಥ ಶ್ರೀಯುತ ಸುರೇಶ್ ಗುರುಸ್ವಾಮಿಗಳು ಜೊತೆಗೆ ಅವರ ಜೊತೆಗೆ ಇನ್ನಿತರ ಗುರುಸ್ವಾಮಿಗಳು ಇದ್ದಾರೆ. ಈ ಮಹೋನ್ನತ ದೃಶ್ಯಗಳನ್ನು ನೋಡಲು ಎರಡು ಕಣ್ಣುಗಳನ್ನು ಸಾಲದು. ಅಂತ 67 ದಿನಗಳು ಮಾತ್ರ ಅಲ್ಲದೆ ಮಾಸ ಪೂಜೆಗಳು ಕೂಡ ಅವರು ಶಬರಿಮಲೆ ಸನ್ನಿಧಾನದಲ್ಲಿದ್ದು ಈ ಹೂವಿನ ಸೇವೆಯನ್ನು ಮಾಡುವಂತಹ ಶ್ರೀಯುತ ಸುರೇಶ್ ಗುರುಸ್ವಾಮಿಗಳ ಪಾದಾರವಿಂದಕ್ಕೆ ಕೋಟಿ ಕೋಟಿ ಪ್ರಣಾಮಗಳು. ಒಂದು ಮಂಡಲ ಕಾಲ ವ್ರತವಿದ್ದು ಶಬರಿಮಲೆ ಯಾತ್ರೆ ಮಾಡಿ ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಇಂದು 15ನೇ ತಾರೀಕು ನವೆಂಬರ್ ತಿಂಗಳ ಕಾರ್ತಿಕ ಮಾಸ ಮೊದಲನೇ ದಿನ. ಇವತ್ತಿನ ದಿನ ನಾವು ಶಬರಿಮಲೆಗೆ ನಾವು ಗುರುಗಳ ಸಮೇತವಾಗಿ ಆಗಮಿಸಿದ್ವಿ. ಈ ದಿನ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ನಾವು ಸನ್ನಿಧಾನಕ್ಕೆ ಹೋಗೋದಕ್ಕೆ ಪ್ರಯಾಣಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈ ದಿನ ಪಂಪಾ ನದಿಯಲ್ಲಿ ಕೂಡ ಹೆಚ್ಚಿನ ಜನಸಂಖ್ಯೆ ಇಲ್ಲ, ಕಡಿಮೆ ಪ್ರಮಾಣದಲ್ಲಿದ್ದಾರೆ. ಈ ದಿನ ನಮ್ಮ ಮಹಾರಾಷ್ಟ್ರದಿಂದ ಪವರ್ ಗುರುಸ್ವಾಮಿ ಅವರು ಬಂದಿದ್ದಾರೆ. ಹೈದ್ರಾಬಾದಿಂದ ನಮ್ಮ ರಮಣ ಗುರುಸ್ವಾಮಿ ಅವರು ಬಂದಿದ್ದಾರೆ. ಸ್ವಾಮಿ ಈ ಕಡೆಗೆ ತೋರು, ಆ ಕಡೆಗೆ ಹೋಗಬಾರ್ದು, ಮಾತಾಡೋಕ್ಕಲ್ಲ. ಸ್ವಾಮಿ ಶರಣಂ. ಅವರು ಎಲ್ಲರೂ ಸಂಘಟವಾಗಿ ನಾವು ಇವತ್ತಿನ ದಿನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯಪ್ಪನ ದರ್ಶನ 5 ಗಂಟೆಗೆ ಬಾಗಿಲು ತೆಗೆಯುವ ಕಾಲಕ್ಕೆ ಅಲ್ಲಿ ಇರಬೇಕಂತ ಅಪೇಕ್ಷೆಯಿಂದ ಹೊರಟಿದ್ದೀವಿ. ಇವತ್ತಿನಿಂದ ಜನವರಿ 22ನೇ ತಾರೀಕಿನವರೆಗೆ ಇಲ್ಲಿ ಸನ್ನಿಧಾನದಲ್ಲಿ ಸೇವಾ ಭಾಗ್ಯ ನಮಗೆ ಸಿಕ್ಕಿದೆ. ನಿರಂತರವಾಗಿ ಮಾಡ್ಕೊಂತ ಬಂದಿದ್ದೀವಿ. ಈ ದಿನ ನಾವು ಗುರುಸ್ವಾಮಿಗಳ ಸಂಘಟವಾಗಿ ಸನ್ನಿಧಾನಕ್ಕೆ ಹೋಗೋದು ನಮಗೆ ತುಂಬ ದೊಡ್ಡ ಭಾಗ್ಯ. ನಾವು ಅಯ್ಯಪ್ಪನ ದರ್ಶನ ಮಾಡೋಕ್ಕೆ ಸ್ವಾಮಿಯೇ ಶರಣಂ.